ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತಿನ ತಿಂಡಿ. ಆಹಾ, ಏನು ಅಂತ ನೋಡ್ಬೇಕಾ? ಹಲಸಿನ ಹಣ್ಣಿನ ಕಡುಬು ಹೆಂಗೆ ಕಾಣ್ತಾ ಇದೆ? ಆಹಾ, ಎಷ್ಟು ಸಖತ್ತಾಗಿದೆ ಅಂದರೆ ಆ ಕಡುಬಿಗೆ ತುಪ್ಪ ಹಚ್ಕೊಂಡು ತಿಂತಾ ಇದ್ದರೆ ನೋಡಿ, ಒಳ್ಳೆ ಕೇಕ್ ಇದ್ದಂಗಿದೆ, ಪ್ಯಾನ್ ಕೇಕ್. ಆ ಮಧ್ಯ ಒಂದೊಂದು ಬಾದಾಮಿ ಪೀಸ್ ಬಂದಿದೆಯಲ್ಲ, ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ದಿಸ್ ಈಸ್ ಕಾಲ್ಡ್ ಸೌತ್ ಇಂಡಿಯನ್ ಕೇಕ್. ಯಾರೋ ಮಾಡಿರೋ ಮೈದಾ ಹಿಟ್ಟಿನ ಕೇಕ್ ಎಲ್ಲ ತಿನ್ಕೊಂಡು ಸುಮ್ಮನೆ ಆರೋಗ್ಯ ಯಾಕೆ ಹಾಳು ಮಾಡ್ಕೊತೀರ? ಇಷ್ಟು ಚೆನ್ನಾಗಿರೋದು ಹಲಸಿನ ಹಣ್ಣಿನ ಕಡುಬು ತಿನ್ನೋಕ್ಕೂ ಯೋಗ ಬೇಕಂತ. ಹಲಸಿನ ಹಣ್ಣಿನ ಕಡುಬನ್ನ ಹಾಗೆ ಬರೀ ತುಪ್ಪ ತಿಂದರೆ ಚೆನ್ನಾಗಿರುತ್ತಾ? ಅದ್ರ ಜೊತೆ ಏನಾದ್ರು ಸ್ಪೆಷಲಾಗಿ ಬೇಕಲ್ವಾ? ಅದಕ್ಕೆ ತೋತಾಪುರಿ ಮಾವಿನ ಹಣ್ಣಿನ ಚಟ್ನಿ ಏನು ಕೇಳ್ತೀರಾ ಈ ವೈಭೋಗ. ಜೊತೆಗೆ ಇದೊಂದು ಕೆಂಪು ಚಟ್ನಿ. ನಮ್ದಂಗೆ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಬೇಕು ನಮಗೆ. ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲ ಇರಬೇಕು. ಎಲ್ಲ ಇದ್ದರೆ ಚಂದ. ವಾಟ್ ಅ ಕಾಂಬಿನೇಷನ್ ಮ್ಯಾನ್, ವಾಟ್ ಅ ಕಾಂಬಿನೇಷನ್. ಸಿ, ಇದು ಕೆಂಪು ಚಟ್ನಿ, ಇದು ತೋತಾಪುರಿ. You should try this. In this mango season, you should try. There is a saying called ಹಿತಬುಕ್ ಮಿತಬುಕ್ ಋತಬುಕ್ ಅಂತ. ಹಿತವಾಗಿ ತಿನ್ನಿ, ಮಿತವಾಗಿ ತಿನ್ನಿ, ಮತ್ತು ಋತುವಿಗೆ ತಕ್ಕಂಗೆ ತಿನ್ನಿ ಅಂತ. ಸೊ ವಿ ಆರ್ ಫಾಲೋಯಿಂಗ್ ಇಟ್. ಅಂದರೆ ಮಿತವಾಗಿ ತಿನ್ನೋದು ಫಾಲೋ ಮಾಡ್ತಿಲ್ಲ, ಏನೋ ಋತುವಿನ ಫಾಲೋ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಇದು ಮಾಡೋ ಪ್ರೊಸೀಜರ್ ಬೇಕಂದರೆ ಜಸ್ಟ್ ವೇಟ್, ಇನ್ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ ಮಾಡೋ ಪ್ರೊಸೀಜರ್ ಸಹ ಬರುತ್ತೆ. ಐ ವಿಲ್ ಅಪ್ಲೋಡ್ ಇಟ್. ಇಷ್ಟೊತ್ತು ಈಗ ತಿಂದಿದ್ದು ನೋಡಿದ್ರಲ್ವಾ, ಈಗ ಅದನ್ನು ಮಾಡೋದು ಹೇಗೆ ಗೊತ್ತಾಗಬೇಕಲ್ವಾ? ವೆರಿ ಸಿಂಪಲ್ ಪ್ರೊಸೀಜರ್. ಒಳ್ಳೆ ಗಳ್ತಿರೋ ಹಣ್ಣು ತೊಗೊಂಬರ್ತೀರಾ. ಆ ಗಳ್ತಿರೋ ಹಣ್ಣನ್ನು ನೀಟಾಗಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಬಿಡಿಸ್ಕೊಳ್ಳಿ. ನೀಟಾಗಿ ಬರುತ್ತೆ. ಇದು ತುಂಬ ದೊಡ್ಡ ತೊಳೆ ಇದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಬಿಡ್ಸೋಕ್ಕೆ. ಈ ಬಿಡಿಸಿದ ತೊಳೆನ ನೀಟಾಗಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ಅದಾದಮೇಲೆ ಅಕ್ಕಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಸಹ ಪೇಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ಎಷ್ಟಿರಬೇಕಪ್ಪ ಅಂದರೆ ಹಲಸಿನ ಹಣ್ಣು ಎಷ್ಟು ತೊಗೊಂಡಿರ್ತಾರೋ ಅದರ ಅರ್ಧ ಭಾಗ ಇದ್ದರೆ ಸಾಕು. ಸ್ವಲ್ಪ ರುಚಿಗೆ